ಕಾಣಿಸ್ತಾನೆ ಇಲ್ಲ. ಅಥರ್ವ ಅಥರ್ವ ಎಲ್ಲೂ ಹೋಗ್ಬಿಟ್ಟಿದೆ ನೀನ್ ಕಾಣಿಸ್ದೆ ನಮ್ಗೆಲ್ಲ ಎಷ್ಟು ಗಾಬರಿ ಆಗಿತ್ತು ಗೊತ್ತಾ? ಅಲ್ವಾ ಅಥರ್ವ, ಈ ರೀತಿ ಹೇಳ್ದೆ ಹೋಗ್ಬಿಟ್ರೆ ಏನ್ ಅನ್ಕೋಬೇಕು ನಾವು? ಎಲ್ಲಿ ಹೋಗಿದ್ದೆ? ಅದು ಸರಿ ಹೋಗ್ಲಿ ಬಿಡು, ಸದ್ಯ ದೇವ್ರ ದಯ ಸಿಕ್ಕದ್ನಲ್ಲ. ಓಂಕಾರ್ ಎಲ್ಲಿದ್ದ ಇವನು? ನನ್ ಗೆಸ್ ಯಾವತ್ತೂ ಮಿಸ್ ಆಗಿಲ್ಲ ಅಕ್ಕ. ನಿನ್ ಮಗ ನಾನು ಹೇಳ್ದಾಗೆ ಡ್ರಿಂಕ್ಸ್ ಖಾಲಿ ಆಗಿದೆ ಅಂತ ಎಣ್ಣೆ ಅಂಗಡಿಗೆ ಹೋಗಿ ತಗೋತಾ ಇದ್ದ. ಅಲ್ಲಿಂದ ಇವನನ್ನು ಕರ್ಕೊಂಬರೋಷ್ಟ್ರಲ್ಲಿ ಹರ ಸಾಹಸ ಮಾಡ್ಬೇಕಾಯ್ತು. ಯಾರು ನೋಡಿದ್ರು ಭವಾನಿ ಭವಾನಿ ಅಂತಾನೆ. ಇವನನ್ನು ಹೊರಗಡೆ ಬಿಡದೇ ಡೇಂಜರ್ ಅಕ್ಕ. ಇವನ್ ಮಾಡೋದು ಒಂದೊಂದಲ್ಲ. ಅಲ್ಲ ಕಣೋ ಅಥರ್ವ, ನಾವೆಲ್ಲ ಪೂಜೆಗೆ ರೆಡಿ ಮಾಡ್ಕೊಂಡು ಇಲ್ಲೇ ಇದೀವಿ. ಯಾರಿಗೂ ಗೊತ್ತಿಲ್ಲದೆ ಯಾವ ಗಳಿಗೆಲ್ ಮಾಯ ಆದೆ ನೀನು? ನಿನ್ಗೇನಾದ್ರು ಬೇಕಾಗಿದ್ರೆ ನನ್ನನ್ನು ಕೇಳ್ಬೇಕಾಗಿತ್ತು, ಅಥವಾ ಮನೆಯಲ್ಲಿ ಯಾರನ್ನಾರು ಕೇಳಿದ್ರೆ ತಂದ್ಕೊಡ್ತಿರ್ಲಿಲ್ವಾ? ಈಗೇನಾದ್ರೂ ನನ್ನ ಬಗ್ಗೆ ಹೇಳಿದ್ರೆ ನನ್ನ ಕತೆ ಅಷ್ಟೇ ಅಲ್ವೋ? ಡ್ರಿಂಕ್ಸ್ ಖಾಲಿ ಆಗಿದೆ ಅಂತ ಹೊರಗಡೆ ಹೋಗಿದ್ಯಲ್ಲ, ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ಏನೋ ಗತಿ? ನಾನು ಹೋಗಿದ್ದಲ್ಲ, ಅವ್ರು ಯಾರೋ ಕಳ್ಸಿದ್ರು. ಯಾರು ಕಳ್ಸಿದ್ದು? ಏನ್ ಹೇಳ್ತಾ ಇದೀಯಾ? ಮಾವ, ನನ್ ರೂಮ್ ಕ್ಲೀನ್ ಮಾಡೋಕೆ ಅಂತ ಯಾರೋ ಬಂದ್ರು. ಅವರು ನನ್ ಡ್ರಿಂಕ್ಸ್ ಬಾಟ್ಲ್ನೆಲ್ಲ ಒಡೆದಾಕ್ಬಿಟ್ರು. ನನಗ್ ಕೋಪ ಬಂತು. ನನಗ್ ಡ್ರಿಂಕ್ಸ್ ಬೇಕು ಅಂತ ಹಠ ಮಾಡ್ದೆ. ಅದಕ್ಕೆ ಅವರು ಕೆಳಗಡೆ ಒಂದು ಕಾರ್ ಇದೆ, ಅಲ್ಲಿ ಸಿಗತ್ತೆ ಅಂತ ಅಂದ್ರು. ನಾನು ಅಲ್ಲಿಗೆ ಹೋದೆ. ಆಮೇಲೆ 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 ಏನಾಯ್ತು? ಆಮೇಲೆ ನಾನ್ ಕಾರ್ ಹತ್ ಕೂತೆ, ಅವರು ಜುಯ್ ಅಂತ ಕರ್ಕೊಂಡು ಹೋದ್ರು. ಕುಮಾರ್, ರೂಮ್ ಕ್ಲೀನ್ ಮಾಡೋದಕ್ಕೆ ಯಾರನ್ನ ವಹಿಸಿದ್ರಿ ನೀವು? ಅದು ಅಲ್ಲಿದ್ದಾಳಲ್ಲ ಹುಡುಗಿ ಮೀನಾ, ಅವಳಿಗೆ ವಹಿಸಿದ್ದೆ. ಮೀನಾ ಬಿಟ್ಟು ಉಳ್ದೋರೆಲ್ಲ ನಿಮ್ ಕೆಲಸ ನೋಡ್ಕೊ ಹೋಗಿ. ಅಥರ್ವ, ನೀನ್ ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗು. ಕುಮಾರ್, ಇವನು ಕರ್ಕೊಂಡು ಹೋಗಿ. ಇರಪ್ಪ, ಕಾರಿಂದ ಇಳಿತೀನಿ. ಆಯ್ತು. ಅಕ್ಕ, ಏನ್ ಯೋಚನೆ ಮಾಡ್ತಿದ್ಯಾ ಅಕ್ಕ? ಇವತ್ತೇನೇನೋ ಆಗೋಯ್ತಲ್ಲ ಜಾನು, ಅದ್ರ ಬಗ್ಗೆ